ಕಾಡಿದ ಗುರುವಿಗೆ ಬೇಡಿದನ್ನು ತಂದು ಕೊಟ್ಟು ಎಂಜಲ ಇಲ್ಲದ ಗಜ್ಜಿ ಹುಲಿ ಹಾಲವನ್ನ ಗುರುವಿಗೆ ಉಣಿಸಿರ್ತಕ್ಕಂತ ಇವ್ರ್ಯಾರಿಪ್ಪ ನನ್ನಪ್ಪ? ಹುಲಿಜಂತಿ ಬಬ್ಬಲಿ ಬಣದಲ್ಲಿ ವಾಸಗೈದಿರ್ತಕ್ಕಂತ ಮುತ್ಯ ಮಾಲಿಂಗರಾಯರ ಪವಿತ್ರ ಪಾದಕ್ಕೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನು ಹೇಳಿಕೊಂಡು ಮಾಲಿಂಗರಾಯನ ಅಚ್ಚುಮೆಚ್ಚಿನ ಪರಮ ಶಿಷ್ಯನಾಗಿರ್ತಕ್ಕಂತ ಇವ್ರ್ಯಾರಿಪ್ಪ? ತ್ಯಂತ ತಾಲೂಕಾ ಸಾಂಗ್ಲಿ ಜಿಲ್ಲಾ ಹುಟ್ಟಗಿ ವೆಂಕನಗೌಡ ಹಾಗೂ ಶಿವಲಿಂಗಮ್ಮನ ಸುಪುತ್ರನಾಗಿ ಕಣಗೀಲ ಮಠದ ಕರ್ತನಾಗಿ ನೀರಿನ ಮೇಲೆ ಬೆಣ್ಣೆಯನ್ನು ತೆಗೆದು ಕೊಂಡೂರಕ್ಕರ ದೇವರಿಗೆ ಉಣಿಸಿ ಸಿದ್ದಿಗೆ ನಾಡಿನಲ್ಲಿ ಸಿದ್ಧಾಟಿಗೆ ಗೈದು ಸಿಂಹ ಮುಖದ ಜಗ್ಗವನ್ನ ಪಲ್ಲಕ್ಕಿ ಮೇಲೆ ಹಾಕಿಕೊಂಡು ನಾಡಿನಾದಂತ ಮೆರೆತಕ್ಕಂತ ಇವ್ರ್ಯಾರಿಪ್ಪ? ಬಿದ್ದರಿಗೆ ಬಳ್ಳಣ್ಣ ದೇವರ ಪವಿತ್ರ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹೇಳಿ ಈ ಒಂದು ಜಾತ್ರೆಗೆ ಕಾರ್ಯಕರ್ತರಾಗಿರ್ತಕ್ಕಂಥ ಭಕ್ತರ ಭವಬಂಧನ ಒಡೆದೋಡಿಸಿ ಜ್ಞಾನದ ಹಾದಿಯನ್ನು ತಂದು ನೆಮ್ಮದಿಯನ್ನು ನೆಲೆಗೊಳಿಸಿ ಪಾವನ ಕ್ಷೇತ್ರ, ಪುಣ್ಯ ಕ್ಷೇತ್ರ, ದಿವ್ಯ ಕ್ಷೇತ್ರ, ದರೆಯ ಕ್ಷೇತ್ರ. ಹೌದಪ್ಪ, ಹೌದು. ಹೂ ಮಾರುವಂತ ಜಾಗ ಯಾವುದಪ್ಪ ಅಂತ ಕೇಳಿದ್ರೆ ಅದು ದಕ್ಷಿಣ ಸೊಲ್ಲಾಪುರ ತಾಲೂಕಾ, ಸೊಲ್ಲಾಪುರ ಜಿಲ್ಲಾ. ಇದು ಅಜ್ಜಗಾವ ಗ್ರಾಮ ಅಂತಕ್ಕಂಥ ಮಾತು ಈ ಸಭೆ ಒಳಗ ಕೈ ಎತ್ತಿ ಹೇಳ್ತಕ್ಕಂಥ ಮಾತದ ಪುಣ್ಯಾತ್ಮರಿ. ಹೌದಿಪ್ಪ, ಹೌದು. ಈ ಅಜ್ಜಗವಿ ಗ್ರಾಮದ ಜಾತ್ರೆಗೆ ಕಾರ್ಯಕರ್ತರಾಗಿರ್ತಕ್ಕಂಥ ದತ್ತಾತ್ರೇಯರ ಪವಿತ್ರ ಪಾದಗಳನ್ನು ಸುದ ಎಣ್ಣ ಮಸ್ತಕದ ಮೇಲೆ ಇಟ್ಟಿಕೊಂಡು ಈ ಮ್ಯಾಲಿನ ಆರಾಧ್ಯ ದೇವರಾಗಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ? ತೊದಲಬಗಿ ಮಂಡಿ ಸಿದ್ದೇಶ್ವರ. ಹೌದಾ? ತಂಗಿರಿಗೂ ಅಣ್ಣ ತಮ್ಮಂದಿರಿಗೂ ಜ್ಞಾನ ಪಂಡಿತರಿಗೂ ವೇದಮೂರ್ತಿ ಜಟಾಮಠ ನೆರೆಹಳ್ಳಿಯಿಂದ ಬಂದಿರತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಕಾಸಿಲಿಂಗೇಶ್ವರ ಗಾಯನ ಸಂಘ ಹಾಲು ಮತದ ಮನೆಮಗಳಾಗಿರ್ತಕ್ಕಂತ ಯಾರಿಪ್ಪ? ಅಕ್ಷತನ ಡೊಳ್ಳಿನ ಸಂಘದಿಂದ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿಗಳು ಹೇಳುತ್ತಾ ನಮ್ಮ ಜೊತೆಯೇನೆ ಹಾಡ್ಲಿಕ್ಕೆ ಬಂದಿರತಕ್ಕಂತ ಯಾರಿಪ್ಪ? ಶ್ರೇಷ್ಠ ಕಲಾವಿದರು, ಹಿರಿ ಕಲಾವಿದರು. ಇಸ್ಲಾಂ ಧರ್ಮದಲ್ಲಿ ಹುಟ್ಟಿ ಬಂದ್ರು ಕೂಡ ಏನ್ ಮಾಡ್ತಾರಿಪ್ಪ? ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು, ಒಂದೇ ಮಾತಾರಮ್ಮ ಎಂಬ ನಾಣ್ಣುಡಿಯಂತೆ ಹೌದು ಹಣೆ ಮೇಲೆ ಭಂಡಾರವನ್ನ ಧರಿಸಿ ಸತ್ಯ ಸಿದ್ಧರ ಸಿದ್ಧಾಂತಿಗೆಯನ್ನ ಮುಗಿಲತ್ತರ್ಕ ಬೆಳೆಸಿರ್ತಕ್ಕಂತ ಯಾರಿಪ್ಪ ಅವರು? ಕಾರ್ಕಲ ಗ್ರಾಮದ ಜಾಕೀರ್ ಸಾಹೇಬ್ ಗುರುಜಿ ಅವರಿಗೆ ಕೂಡ ನಮ್ಮ ಸಂಘದ ಪರವಾಗಿ ಅನಂತ ಕೋಟಿ ವಂದನೆಗಳನ್ನ ಹೇಳಿಕೊಂಡು ಆತ್ಮೀಯ ಬಂಧುಗಳೇ, ಏನಿಪ್ಪ ನಮ್ಮ ಸರ್ ಹೇಳಿದ್ರು ಏನತ್ರಿಪ್ಪ? ಇಲ್ಲಿ ಕಾರ್ಯಕ್ರಮ ಬೇರೆ ಕೊಟ್ಟಿದ್ರು, ಆಳ್ಗೆ ಪಿಟ್ಟು ಮತ್ತು ಅಕ್ಷತನ ಮೇಳಗಳನ್ನ ಇಲ್ಲಿ ಕೊಟ್ಟಿದ್ರು. ಅನಿವಾರ್ಯ ಕಾರಣದಿಂದ ನಾವು ಬಂದೀವಿ ಅಂತಕ್ಕಂತ ಮಾತನ್ನ ಹೇಳಿರು. ಆದ್ರೆ ಇವತ್ತಿನ ದಿವಸ ಅಷ್ಟೇ ಸತ್ಯದ. ಹೌದಾ? ಏನೋ ಪಿಂಟು ಮಾಸ್ತರ ಅವರ ಮನೆಯೊಳಗೆ ಏನೋ ಅಚಾನಕ ಒಂದ ಕಾರ್ಯಕ್ರಮ ಅನಾನುಕೂಲ ಆದ್ರಿಂದ ಯಾರು ಬಂದಾರಿಪ್ಪ? ಹಿರಿ ಕಲಾವಿದ್ರು. ಇವತ್ತು ಜಾಕೀರ್ ಸಾಹೇಬರು ಬಂದಾರ. ಹೌದು. ಇದು ಮುದಕ್ ಕಡಕೈತಿ ಬಿಡ್ರಿ. ಕಡಕದ? ಹೌದು. ಏನ್ ಮಾಡುದು, ಸ್ವಲ್ಪ ತಪ್ಪಗಾಟ ಆಗೈತಿ. ಕಡಕ ತಿಳಿತೈತಿ ನಿಮ್ಮ ಅಪ್ಪ ಮಕ್ಕಳದ ಏನೇನಾಯ್ತು? ಇಲ್ರಿ ನೋಡಕ್ರಿ ನಮ್ ಮುಂದೆ ಹೆಂಗ್ ಮಾಡ್ತದ ಮುದಕ್ಕ. ಏನು ಮುದಕ್ಕ ನೀವ್ ಎಲ್ಲಾರು ಕೇಳಿರಿ? ಏನತ್ರಿಪ್ಪ? ನೀತಿಗನ ಎಲ್ಲಿ ಹಾರ್ಯಾಗದ ಮಕ್ಕೊಂದಿರಿ ಅನ್ನೋದ್ ಕೇಳ್ತಾನ. ಹೌದು, ನೀವೆಲ್ಲಾ ಈಗ ರಾತ್ರಿ ಬೆಳದಾಗ ಕಾರ್ಯಕ್ರಮ ಮಾಡಿ ಬಂದಿರಿ, ಹಾದಿಯಾಗ ಮಣ್ಕೊಂಡ್ ಬಂದಿರಿ ಅಂತ ಕೇಳ್ತಾರ ಅವ್ರು. ಬರೇ ನಮ್ ಮುದಕನ ಮುಂದ್ ಮಾಡಿ ಬಿಟ್ಟಾರ, ಮುದಕನ ಮುಂದ್ ಹೊಡಿಸ್ಯಾರ ಅಂತನು ಮಾತಾಡ್ರಿ. ಆ ಮಗನ ಯಾಕೆ ಮುಂದ್ ಹೊಡಿಸಿದ್ ಕೂಣಿಲ್ಲ ಅವ್ರಿಗೆ? ಯಾಕ? ಈ ಶುಗರ್ BP ಕಡಿಮೆ ಆಗ್ಬೇಕಾದ್ರೆ ಕುಣಿದಾಡ್ಬೇಕಾಕತ್ರಿ ಹಿಂಗ. ಅಂದ್ರ ಶುಗರ್ BP ಕಡಿಮೆ ಆಕ್ಕದ. ಅಂದ್ರೆ ಹೆಚ್ಚು ಒತ್ತು ಕೊಟ್ಟು ಶುಗರ್ BP ಕಮ್ಮಿ ಮಾಡವ್ನಿ. ಹೌದಲ್ರಿ? ಮತ್ತ ಹರಿವತ್ತೆ ಅದ್ ನಶಿಕ್ನಾಗಿ ತಂದಿರ್ತದ. ಹೋಗಿ ದೂರ ಬಾಪ ಅಂತಂದ ವಾಲಿ ತಾಲೀಮ್ಗೂ ಹೋಗಲ್ಲ ಅವ್ರು. ವಾಕಿಂಗ್ ಅನ್ರಿ ಅದು. ನಿನಗೊಂದ್ ಶಾಂಕಿಂಗ್ ನ್ಯೂಸ್ ಹೇಳ್ತಾನ. ಏನ್ರಿಪ್ಪ ಅದು? ಮುದಕ್ ಯಾಕೆ ಹಂಗ ಮಾತಾಡ್ತಂದ್ರ, ಯಾಕ್ರಿಪ್ಪ? ಅವನು ಹಗಲ ರಾತ್ರಿ ಬಿಡದ ನಿದ್ದೆ ಕಾಯಿಲಾರ್ದ ಹಾಡ್ಕಿ ಮಾಡ್ಯಾನ ಅವನು. ಹೌದು, ನಾವೇನಿಲ್ಲ ಅಂತೀವ್ರಿ.
ಹಾಡಿಕೆ ಮಾಡ್ಯಾನ ಒಂದ್ ಸ್ವಲ್ಪ ಎತ್ತ ಇಳುವರಿ ಬಂದೈತಂದ್ರ ಮತ್ತೊಂದ್ ಸ್ವಲ್ಪ ತಂಡ್ಯಾಗ ಬೆಚ್ಚ ಕಟ್ಟಬೇಕಾಗತ್ತಲ್ಲ. ಆದ್ರೆ ಎತ್ತಿನ ಹೆಜ್ಜೆ ಕೂತಾವ ಅನ್ನೋದಂದ್ರೆ ಹಂಗ ಕೂತಿತ್ತಂದ್ರೆ ಹೆಜ್ಜೆ ಕುಂಡಿರ್ತಾವ, ಒಂದಿಟ್ಟು ಓಡಾಡಿ ಆಕ್ಟಿಂಗ ಮಾಡಿ ಒಂದ್ ಜರ ಕಾಲು ಸಡ್ಲ ಮಾಡ್ಕೊ ಆಯ್ತೇವ್ರ ನಾವು. ಒಟ್ಟು ಹೆಂಗ ಹೌದು. ಆಯ್ತು ಕಾಕ, ನೀವ್ ಹೆಂಗ ಹೇಳ್ತೀರಂಗ ಒಂದ್ ಕ್ಯಾಲಿ ಹಾಡಿ ಕಲಾವಿದರಿಗೆ ಪಾಲೆ ಹೋಗ್ತದೆ. ತಾವೆಲ್ಲರೂ ಕೂಡ ಭಕ್ತಿ ಪೂರ್ವಕ ಕೂತ್ಕೊಳ್ಬೇಕಂತ ತಮ್ಮಲ್ಲಿ ವಿನಂತಿ. ಓಕೆ ಬಾಬಾ.